ಬೆಣ್ಣೆ. ಬೆಣ್ಣೆಯು ಅತ್ಯಂತ ಮೃದುವು, ಅಮೃತದಂತೆ ರುಚಿಕರವಾಗಿದ್ದು, ಬಿಳಿಯ ಬಣ್ಣವನ್ನು ಹೊಂದಿದ್ದು, ಹಾಲು ಮೊಸರಿನಲ್ಲಿ ಅಡಗಿದ್ದರೂ ಸಹ ಮೇಲ್ನೋಟಕ್ಕೆ ಕಾಣಿಸುವುದೇ ಇಲ್ಲ. ಹಾಗೆಂದ ಮಾತ್ರಕ್ಕೆ ಅದು ಇಲ್ಲ ಅಂತ ಅಲ್ಲ. ಹಾಲು ಮೊಸರಿನ ಕಣಕಣದಲ್ಲೂ ಕೂಡ ಅಡಗಿದೆ. ಅದನ್ನು ಕಡೆದಾಗ ಉತ್ತಮವಾದ ಬೆಣ್ಣೆಯ ರೂಪದಲ್ಲಿ ತೇಲಿ ಬರುತ್ತೆ. ಬೆಣ್ಣೆಯ ಬಿಳಿಯ ಬಣ್ಣವು ಶುಚಿತ್ವವನ್ನು ಸೂಚಿಸುತ್ತಾ ಮೃದುವು, ರುಚಿಕರವೂ ಆಗಿದ್ದು, ಸಿಹಿ ತಿಂಡಿ, ಖಾರ ತಿಂಡಿಗಳೆರಡಕ್ಕೂ ಸೇರಿ ಹೋಗುತ್ತದೆ. ಅಂತಹ ಅಪರೂಪದ ಗುಣಗಳನ್ನು ಹೊಂದಿರುವ ಬೆಣ್ಣೆಯನ್ನು ಗುರುತಿಸಿ ಭಗವಂತನಾದ ಶ್ರೀಕೃಷ್ಣನು ಬಯಸಿದ್ದನ್ನು ಪಡೆದುಕೊಂಡು ತನ್ನೊಂದಿಗಿದ್ದ ಎಲ್ಲರಿಗೂ ಅದನ್ನು ಹಂಚುತ್ತಾ ಇರ್ತಾನೆ. ಹಾಲು, ಮೊಸರು, ನೀರು ಯಾವುದರ ಜೊತೆಗಿದ್ದರೂ ಅಂಟಿಯೂ ಅಂಟದಂತೆ ಇರುವ ಗುಣವನ್ನು ಹೊಂದಿದ ಬೆಣ್ಣೆಯಂತೆ ನಾವು ಸಹ ಇಹಲೋಕದ ಜೀವನಕ್ಕೆ ಅಂಟದಂತೆ ಸದಾ ಭಗವಂತನ ಚಿಂತನೆಯಲ್ಲಿಯೇ ಇರುವಂತೆ ಎಚ್ಚರವಹಿಸಬೇಕು. ಬೆಣ್ಣೆಯು ಹಾಲು ಮೊಸರಿನಲ್ಲಿದ್ದರೂ ಅಗೋಚರವಾಗಿರುವಂತೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯ ಹಾಗೂ ಕೆಟ್ಟ ಗುಣಗಳಿರುತ್ತವೆ. ಅವು ಬೆಣ್ಣೆಯಂತೆ ಮೇಲ್ನೋಟಕ್ಕೆ ಕಾಣದೇ ಇದ್ದರೂ ಕಡೆದಾಗ ಕಾಣುವಂತೆ ಸಮಯ ಬಂದಾಗ ಆ ಗುಣಗಳು ಅವನಲ್ಲಿ ಕಾಣಬಹುದು. ರಾವಣಾಸುರನು ಶಿವನ ಪರಮ ಭಕ್ತನಾಗಿರ್ತಾನೆ. ತನ್ನ ತಾಯಿಯಲ್ಲಿ ಅತ್ಯಂತ ಗೌರವವುಳ್ಳವನಾಗಿರ್ತಾನೆ. ತಪಸ್ಸಿನಿಂದ ಶಿವನ ಆತ್ಮಲಿಂಗವನ್ನೇ ಪಡೆದವನು. ಆದರೂ ಸೀತೆಯ ಅಪಹರಣವನ್ನು ಮಾಡಿ ಎಲ್ಲರ ದೃಷ್ಟಿಯಲ್ಲಿಯೂ ಕ್ರೂರನಾಗ್ತಾನೆ. ಹೀಗೆ ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳನ್ನು ಮೀರಿ ನಿಲ್ಲುತ್ತವೆ. ಬೆಣ್ಣೆಯ ಉತ್ತಮವಾದ ಗುಣದಂತೆ ನಾವು ಸಹ ಉತ್ತಮರಾಗಿ ಬಾಳೋಣ. ಶ್ರೀಕೃಷ್ಣ ಕಲಿಸದ ಪಾಠವನ್ನು ಮರೆಯದೆ ನಮಗೆ ಸಿಕ್ಕಿರುವುದನ್ನು ಎಲ್ಲರಿಗೂ ಹಂಚೋಣ.